ನಮಸ್ಕಾರ ರೀ. ಬಿಜಾಪುರ ಮಂದಿಗೆ ಇವತ್ತ ಕಡ್ಪಡಿ ಐತೆ ಹೇಳಿ ಆರತಿ ಮಾಡಾಕತ್ತೀವಿ ನೋಡ್ರಿ. ನಾನು ನಮ್ಮ ಅಕ್ಕ ನಮ್ಮ ಅಣ್ಣ ಎಲ್ಲರೂ ಕೂಡಿ ಆರತಿ ಬಾಣ ಮಾಡಾಕತ್ತೀವಿ. ಇವತ್ತು ಲಾಸ್ಟ್ ದೀಪಾವಳಿ ಮುಗಿತ್ ನೋಡ್ರಿ. ನಮ್ಮ ಕಡೆ ಶುಂಠಿ ಮೆಣಸಿನ ಕಡಬ ಮಾಡಿ ಆರತಿ ಬಾಣ ಹಿಡಿತೀವಿ ನೋಡ್ರಿ. ಒಬ್ಬೊಬ್ಬರ ಮನ್ಯಾಗ ಒಂದೊಂದ್ ತರ ಪದ್ಧತಿ ಇರ್ತಾವು. ನಮ್ದು ಪೂಜೆ ಮಾಡೋದು ಮುಗಿತು, ಶುಂಠಿ ಮೆಣಸಿನ ಕಡಬ ತಿನ್ನಾಕತ್ತೀವಿ. ಈಗೇನೈತಿ ತಿಂದು ಗಟ್ಟಿ ಮುಟ್ಟಾಗಿ ಕಸ ತೆಗಿಯಾಕ ಬಂದೀವಿ ನೋಡ್ರಿಪ್ಪ. 3 ಜನ ಕೂಡಿ ಕಸ ತೆಗಿಯಾಕತ್ತೀವಿ. ಈಗೇನೈತಿ ಇಲ್ಲಿ ಹೊಟ್ಟೆಲ್ಲ ತೆಗದ ತಿಪ್ಪೆ ಒಗ್ಯಾಕತ್ತೀವಿ. ಅಂತದ್ರಾಗ ಇಲ್ಲೊಂದು ದಮ್ ಕಳ್ಳಾಶಿಕೊಂದೈತಿ, ಒಟ್ಟ ಬರ್ಲಾಗೈತಿ. ನನಗೂ ಬರ್ಲಿಲ್ಲ, ನಮ್ಮ ಸಣ್ಣ ಅಣ್ಣಗೂ ಬರ್ಲಿಲ್ಲ, ನಮ್ಮ ಸಮರ್ಥನ ಹಂಗ ಹಿಂಗ ಮಾಡಿ ತೆಗ್ದ ಬಿಟ್ಟ. ನಾನು ಹೊಟ್ಟೆ ತುಂಬಿ ಒಗ್ಯಾಕತ್ತೀನಿ, ಇಲ್ಲೆಲ್ಲ ಹಸನ್ ಮಾಡಾಕತ್ತೀವಿ. ಈಗ ನನ್ನ ಜೂನಿಯರ್ ಫ್ರೆಂಡ್ಸ್ ತಗೊಂಡ ನಮ್ಮ ಅಣ್ಣ ಒಳಗೆ ಹಾಕಾಕತ್ತಾನ. ಇವ ನೋಡ್ರಿ ಒಂದೊಂದು ತೋಳದೆಲ್ಲೈತಿ ಹೇಳಿ 2 ಟ್ರೇದಾಗ ತೊಗೊಂಡ್ ಹೊಂಟಾನ. ಚಪ್ಪಲ್ ಹಾಕೊಳಾರ್ದ ತಿರ್ಗಾಡದಕ್ಕ ಕಾಲಾಗೊಂದ್ ಮುಳ್ಳು ಸೇರಿತಿ, ಬಾಳ ತ್ರಾಸ ಆಗಾಕತ್ತೈತಿ. ನಮ್ಮ ಮಮ್ಮಿ ಅಂದ್ಲು ಎಕ್ಕಿ ಹಾಲು ಹಾಕಬೇಕಂದ್ರ ಎಕ್ಕಿ ಹಾಲು ಹಾಕೊಳಕತ್ತೀನಿ ನೋಡ್ರಿ. ಹೆಂಗರೆ ಮಾಡಿ ಅಮ್ಮ ತಕೋಬೇಕಾಗೈತಿ. ಎಷ್ಟು ಕತ್ಲಾದ್ರೂ ರೈತರಿಗೆ ಔಷಧಿ ಹೊಡೆದ ಒಟ್ಟ ತಪ್ಪಲಾರ ನೋಡ್ರಿ. ಏನ್ ಮಾಡಿದ್ರಿ, ದ್ರಾಕ್ಷಿ ಬೆಳೆ ರೀ ಬಾಳ ಹೈರಾಣ ಐತ್ ನೋಡ್ರಿ. ನಾ ಮತ್ ಮುಂದಿನ ನೋಡಿದಾಗ ಸಿಗ್ತೀನಿ ರೀ. ಬಾಯ್.